ಆಸ್ತಿ ಕಬಳಿಸಲು ಪತಿಯನ್ನೇ ಕೂಡಿ ಹಾಕಿದ ಪತ್ನಿ. ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿ ಬೆಕ್ಕೃತಿಯನ್ನ ಬೆಳೆದಿದ್ದಾಳೆ ಪತ್ನಿ. ಪತಿ ಗಜಾನನ ಬಸವನನ್ನ ಕೂಡಿ ಹಾಕಿದ್ದಾಳೆ ಶೋಭಾ. ಹಿಂದೆಲ್ಲ ಗಂಡ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇದ್ದ ಅನ್ನುವಂಥ ಕೇಸ್ಗಳು ಜಾಸ್ತಿ ಇತ್ತು. ಬಟ್ ಈಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹೆಂಡತಿರೇ ಒಡೆದಾಕ ಲೆವೆಲ್ ಕೊಲ ಮಾಡೋ ಲೆವೆಲ್ಗೆ ಹೋಗ್ಬಿಡ್ತಾರೆ. ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿ ಕೆಲವೊಂದು ಕೇಸ್ಗಳು ಮಾತ್ರ, ಎಲ್ಲರೂ ಕೂಡ ಅಲ್ಲ. ಪತಿ ಗಜಾನನ ಬಸವನನ್ನ ಕೂಡಿ ಹಾಕಿದ್ದಾಳೆ ಪತ್ನಿ ಶೋಭಾ. 20 ವರ್ಷಗಳಿಂದ ಗಂಡನನ್ನ ಬಿಟ್ಟು ಹೋಗಿರ್ತಾಳೆ ಶೋಭಾ. ಆದರೆ ಆಸ್ತಿಗಾಗಿ 2 ವರ್ಷಗಳಿಂದ ಮತ್ತೆ ವಾಪಸ್ ಬಂದಿರ್ತಾಳೆ. ಶೋಭಾ ಗಜಾನನಿಗೆ ಒಂದು ಗಂಡು ಜೊತೆಗೆ ಒಂದು ಹೆಣ್ಮಗು ಇರುತ್ತೆ. 20 ದಿನಗಳಿಂದ ಮನೆಯಲ್ಲಿ ಕೂಡಿ ಹಾಕಿರ್ತಾಳೆ ಪತ್ನಿ. ಶೋಭಾಗೆ ಗಜಾನನ ಸಹೋದರಿ ಕೂಡ ಸಾಥ್ ಕೊಟ್ಟಿರ್ತಾಳೆ. ಗಜಾನನ ಬಳಿಯಲ್ಲಿಯೇ 50 ಲಕ್ಷ ಹಣ, 2-3 ಸೈಟ್ ಇರುವಂತಹ ಮಾಹಿತಿ ಸಿಕ್ಕಿರುತ್ತೆ. ಚಿತ್ರಹಿಂಸೆಯನ್ನ ನೀಡಿರುವಂತಹ ಬಗ್ಗೆ ಪತಿಯಿಂದಲೇ ಆರೋಪವನ್ನ ಮಾಡಲಾಗ್ತಾ ಇದೆ. ಈಗ ಆರೋಪವನ್ನ ಪತಿ ಮಾಡ್ತಾ ಇದ್ದಾರಲ್ಲ, ಆಸ್ತಿಗೋಸ್ಕರನೇ ಕೂಡ ಹಾಕಿದ್ದ ಅಥವಾ ಇನ್ಯಾವ ವಿಚಾರಕ್ಕೆ ಕೂಡ ಹಾಕಿದ್ದು. ಈಗ ಪೊಲೀಸರು ಅದರ ಬಗ್ಗೆ ಈಗ ಮಾಹಿತಿಗಳನ್ನು ಕೂಡ, ಸಾಕ್ಷಿಗಳು ಎಲ್ಲವನ್ನು ಕೂಡ ಕಲೆ ಹಾಕಲಿದ್ದಾರೆ. ಈಗಾಗಲೇ ಪತಿ ಆರೋಪ ಮಾಡ್ತಾ ಇರುವಂಥದ್ದು ಏನು, ನನ್ನ ಹತ್ರ 50 ಲಕ್ಷ ಹಣ ಇದೆ ಅಂತ ಹೇಳಿ 2-3 ಸೈಟ್ ಇರುವಂತಹ ಮಾಹಿತಿಯನ್ನು ತಿಳಿದುಕೊಂಡು ಅದನ್ನು ಲಪ್ಟಾಯಿಸೋಕ್ಕೋಸ್ಕರ ನನ್ನನ್ನು 20 ದಿನಗಳಿಂದಲೂ ಕೂಡ ನನ್ನನ್ನು ಕೂಡ ಹಾಕಿದ್ದಾಳೆ ಪತ್ನಿ, ಟಾರ್ಚರ್ ಕೊಡ್ತಾ ಇದ್ದಾಳೆ, ಅದಕ್ಕೆ ನನ್ನ ಸಹೋದರಿ ಕೂಡ ಸಪೋರ್ಟ್ ಮಾಡಿದ್ದಾಳೆ ಅನ್ನುವಂಥ ಆರೋಪವನ್ನು ಗಜಾನನ ಅವರು ಮಾಡ್ತಾ ಇದ್ದಾರೆ. ಹೊರಗೆ ಬಿಡಂಗಿಲ್ಲ, ನೀವು ಹೊರಗೆ ಬಿಡ್ತಾರಿಲ್ರಿ? ನಿಮ್ಮನ್ನ ಹೊರಗೆ ಬಿಡ್ತಾರ? ಕದ ಹಾಕ್ಯಾರ್ರಿ? ಹೊರಗೆ ಬಿಡಂಗಿಲ್ಲ ಅಲ್ಲ, ಹೊರಗೆ ಎದಕ್ಕೂ ಹೊರಗೆ ಬಿಡಲ್ಲ. ಯಾಕೆ ಬಿಡಲ್ರಿ? ಅವ್ರ ಅಕ್ಕನ ಜೊತೆ ಹೋಗ್ತಾರ್ರಿ, ರೊಕ್ಕ ಬರೀ ತಗೊಂಡ್ ಬರ್ತಾನ್ರಿ. ಇವ್ರು ಏನಾಗ್ಬೇಕು ಇವ್ರು ನಿಮ್ಗ? ಇವ್ರು ಏನ್ರಿ ಅವ್ರ ಹೆಸರೇನ? ಮೊದಲೆಲ್ಲಿದ್ರು ಅವ್ರ ಹೆಸರೇನ್ರಿ? ಶೋಭಾ. ಮೊದ್ಲು ಈಗ ನಿಮ್ಮ ಜೊತೆ ಎಷ್ಟು ವರ್ಷ ಆತ್ರಿ ಅವ್ರ? ಈಗ ಬಂದ್ 2 ವರ್ಷ ಐತ್ರಿ ಸರ್. ನಾವು ಇವರು ಈಗ ಇದು ಬೆಟಗೇರಿ ಪೂರ್ತಿ ನಾವು ಹತ್ಯೆ ಬರ್ತೈತಿ, ಹೌದಾ? ಒಳ್ಳೇದನ್ನು ನಾವು ನೋಡ್ಬೇಕು, ಕೆಟ್ಟದನ್ನ ನಾವು ನೋಡ್ಬೇಕು. ನೀವು ನಮಗ್ ಬೇಕು, ನಾವು ನೀವು ಬೇಕು. ಈ ಮನುಷ್ಯ ಏನೋ ಒಂದ್ ಸಮಸ್ಯೆ ಆಗಿತ್ತು ಅಂದ್ರೆ ನಾವು ಬರೋದ್ ತಪ್ಪ, ಹೌದಲ್ಲ? ಪೂರ್ತಿ ಮಾತಾಡ್ಬಿಡ್ವೆ, ಕೇಳಬಲ್ಲೆ. ಇಲ್ಲಿ ನಾವು ಬಂದು ನಿಮ್ಮವ್ರು ಕೇಳೇ ಬಂದೈತಿ. ಏನ್ ನಾವೇ ನಮ್ಗೆ ಕನ್ಸು ಬೀಳ್ತೈತಿ? ಇಲ್ಲಲ್ವಾ? ಕೇಳ ಪೂರ್ತಿ ಗಂಗೆ ಮಡಿಯಿಂದ ಇಲ್ಲಿ ಕರ್ಕೊಂಬರ ಕಾರಣ ಏನು? ಹೌದಲ್ಲ? ಅಲ್ಲೇನ್ ಮಾಡಿದ್ರಿ ಇವಂಗ? ಕೂಡ ಹಾಕಿದ್ರಿ, ಅಲ್ಲಿ ಕೂಡ ಹಾಕಿದ್ರಿ, ಹೌದಾ? ಅಲ್ಲಿಂದ ಪೊಲೀಸ್ ಮತ್ತೆ ಅನಿವಾರ್ಯ ಮತ್ತೆ ದವಾಖಾನೆ ಹೋಗ್ರಿ, ನೀವು ತೋರಿಸಿ ಅಂತ ಕಳ್ಸ್ಯಾರ. ಅವ್ರದೇನ್ ತಪ್ಪೈತಿ? ಮತ್ತ ಅಲ್ಲಿಂದ ಇಲ್ಲಿ ಕಳ್ಸಿ ಅದ ಅಲ್ವಾ? ಅಲ್ಲಿಂದ ತೆರಿಗೆ ಮಾತಾಡ್ಬಿಡ, ನನಗೆ ನಾನು ಮಾತಾಡ್ಬಿಡ್ತೇವೆ, ನಾನು ಮಾತಾಡ್ಬಿಡ್ತೇವೆ. ನಮ್ಗೆ ಏನು ಕೊಡಂಗಿಲ್ರಿ. ಮೊನ್ನೆ ಆಕಿ ಸೊಲ್ಲಾಪುರಿಂದ ಬಂದು 20,000 ರೂಪಾಯಿ ರೊಕ್ಕ ಕೊಟ್ಟಿದ್ದಾನ್ರಿ. ಬರೀ ಹಿಂಗೆ ಮಾಡ್ತಾನ್ರಿ. ನಾವ್ ಇಲ್ಲೇ ಗದಕಲ್ಲಿ ಇದೀವ್ರಿ. ಅವ್ರ ಜೊತೆಗಿದ್ರು ಏನು? ಅವ್ರ ಜೊತೆಗಿದ್ರೆ ಅವ್ರ ಅಕ್ಕನ ಜೊತೆಲಿ ಇದ್ದಾರೆ ಅವನು. ನಾವು ನನ್ನ 2 ಮಕ್ಳ ಜೊತೆ ನಾನಿದ್ದೀರಿ. ಹೌದ್ರಿ, ಬಾಡಿಗೆ ಮನೆಗಿದ್ದೆವು ನಾವು. ಈಗ ಅವ್ರ ಅಕ್ಕದಿರ ಹೇಳಿದಾರೆ, ಅವ್ರ ಅಕ್ಕದಿರ್ ಫೋನ್ ಹಚ್ತೀನಿ ನೋಡ್ರಿ, ಮಾತಾಡ್ರಿ. ನಾನಂತೂ ಸುಳ್ಳು ಹೇಳಂಗಿಲ್ಲ. ಅವ್ರ ಅಕ್ಕದಿರು ಸಾಕ್ಷಿ ಇದಾರೆ. ಈಗ 2 ವರ್ಷ ಆಯ್ತ್ರಿ. ನಮ್ ಮಾತು ಹೊಟ್ಟೆ ಕೇಳಂಗಿಲ್ರಿ ಸರ್ ಅವ್ನು. ನಮ್ ಮಾತು ಹೊಟ್ಟೆ ಕೇಳಂಗಿಲ್ಲ ಅವನು. ಹಂಗಾಗಿ ಒಂದು 4 ದಿವಸ ನಾವು ಊಟ ಗಿಟ ಹಾಕ್ತಿದ್ವಿ. ಕೇಳಿ ನೋಡ್ರಿ, ಊಟ ನೀರ್ ಕೊಡ್ತಾ ಇದೀವಿ, ಜಗಕ್ಕೆ ನೀರ್ ಕೊಡ್ತೀವಿ, ಅರ್ಬಿ ಎಲ್ಲಾ ಕೊಟ್ಟಿದ್ವಿ. ಏನಾದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಮಹಂತೇಶ್, 20 ವರ್ಷಗಳಿಂದ ಬೇಡವಾದಂತಹ ಗಂಡ ಈಗ ಯಾಕೆ ಬೇಕಾಯಿತು? ಜೊತೆಗೆ ಪತಿ ಮಾಡ್ತಾ ಇರುವಂತಹ ಆರೋಪ ಏನು? ಅದಕ್ಕೆ ಏನು ಉತ್ತರವನ್ನು ಕೂಡ ಪತ್ನಿ ಕೊಡ್ತಾ ಇದ್ದಾರೆ? ಯಾಕೆ ಕೂಡ ಹಾಕಿದ್ರು? ಯಾಕೆ ಹಿಂಸೆಯನ್ನ ನೀಡ್ತಾ ಇದ್ರು? ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಹೌದು ಕುಸುಮ, ಗದಗ ನಗರದ ಬೆಟಗೇರಿ ಓಣಿಯ ಇದು ಕಲಬುರಗಿಯ ಬಡಾವಣೆಯಲ್ಲಿ ಇರ್ತಕ್ಕಂಥವ್ರು. ಇವರು ತಮ್ಮ ಆಸ್ತಿಗಾಗಿ ಗಂಡನನ್ನೇ ಕಳೆದ 20 ದಿನಗಳಿಂದ ಒಂದೇ ಕೋಣೆಯಲ್ಲಿ ಕೂಡಿ ಹಾಕಿ ವಿಕೃತಿಯನ್ನ ಮೆರೆದಿರ್ತಕ್ಕಂಥದ್ದು. ಕಳೆದ 25 ವರ್ಷದಿಂದ ಇವ್ರು ಮದುವೆ ಆಗಿರ್ತಾರೆ. ಆದ್ರೆ ಕಳೆದ 20 ವರ್ಷಗಳಿಂದ ಗಂಡನನ್ನ ಬಿಟ್ಟು ಶೋಭಾ ಹೋಗಿರ್ತಾಳೆ. ಕಳೆದ 2 ವರ್ಷದಿಂದ ಬಂದಿರ್ತಕ್ಕಂಥ ಶೋಭಾ ಗಂಡನ ಬಳಿ ಇರ್ತಕ್ಕಂಥ ಆಸ್ತಿ ವಿಚಾರವನ್ನ ತಿಳಿದು ಗಂಡ ಬೇರೆದವ್ರಿಗೆ ಮಾಡಿಬಿಡ್ತಾನೆ, ಅವರ ಅಕ್ಕ ತಂಗಿಯರಿಗೆ ಮಾಡಿಬಿಡ್ತಾನೆ ಅನ್ನೋ ವಿಚಾರವಾಗಿ, ಅಂದ್ರೆ ಅವ್ರ ಅಕ್ಕ ತಂಗಿಯರು 3 ಮಂದಿ ಇರ್ತಾರೆ, ಅದರಲ್ಲಿ ಒಬ್ಬರು ಇವ್ರಿಗೆ ಸಪೋರ್ಟ್
ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೆ. ಇನ್ನು ಇಬ್ಬರಿಗೆ ಇವರು ತಮ್ಮ ಆಸ್ತಿಯನ್ನ ನೀಡುತ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನು ಕಳೆದ 20 ದಿನಗಳಿಂದ ಒಂದೇ ಕೋಣೆಯಲ್ಲಿ ಕೂಡಿ ಹಾಕಿ ಅವರಿಗೆ ಸಹಿತ ಸರಿಯಾದ ಊಟವನ್ನು ನೀಡ್ತಾ ಇಲ್ಲ, ಶೌಚಕ್ಕೂ ಕಳಿಸ್ತಾ ಇಲ್ಲ, ಸ್ನಾನಕ್ಕೂ ಮಾಡ್ತಾ ಇಲ್ಲ ಅನ್ನೋಪ ನೇರವಾಗಿ ಗಂಡನೇ ಗಜಾನನನ್ನು ನಮ್ಮ ಮಾಧ್ಯಮದ ಮುಂದೆ ಆರೋಪವನ್ನ ಮಾಡ್ಕೊಂಡಿರ್ತಾನೆ. ಇದು ಎಲ್ಲೋ ಒಂದು ಕಡೆ ಆಸ್ತಿ ವಿಚಾರವಾಗಿ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಅದನ್ನ ಅಭಿಪ್ರಾಯವನ್ನು ಮಾಡ್ಕೋಬೇಕಾಗಿತ್ತು. ಆದ್ರೆ ಗದಗ ನಗರದಲ್ಲಿ ಈ ರೀತಿಯಾದ ವಿಚಾರವನ್ನು ತಿಳಿದು ಪೊಲೀಸರು ತನಿಖೆಯನ್ನು ನಡೆಸಿದಾಗ ಇದು ಒಂದು ವಿಚಾರ ಗೊತ್ತಾಗುತ್ತೆ. ಗೊತ್ತಾದ ನಂತರ ಈ ಪೊಲೀಸರು ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.